ಪುಕ ಪುಕ ಅಂತಿದೆ. ಸಹಜ, ಈ ನನ್ನ ಪರಿಸ್ಥಿತಿಲಿರೋರಿಗೆ ಪುಕ ಪುಕ ಅನ್ನೋದು ಸಹಜ. ಹಾಗಾಗಿ ಪ್ರಥಮತಃ ನಿರ್ಮಾಪಕರಿಗೆ ಶಿರಸಾಷ್ಟಾಂಗ ನಮಸ್ಕಾರಗಳನ್ನು ತಿಳಿಸ್ತಾ, ಯಾಕೆಂದರೆ ಕೆಟ್ಟ ಕಾಲಘಟ್ಟ ಅಂತಲೂ ಹೇಳೋಕ್ಕಾಗಲ್ಲ, ಅತ್ಯದ್ಭುತ ಕಾಲಘಟ್ಟ ಅಂತಲೂ ಹೇಳೋಕ್ಕಾಗ್ತಿಲ್ಲ ಅಂಥ ಸಂದರ್ಭದಲ್ಲಿ ನಾವಿದ್ದೀವಿ ಇವಾಗ. ಕೇಳಿದಾಗ ಯಾವುದಕ್ಕೂ ಇಲ್ಲ ಅನ್ನಲಿಲ್ಲ. ನನಗಿದು ಬೇಕು ಸರ್, ನನಗೆ ನಮ್ಮ ಪ್ರದೀಪ್ ಅವ್ರು ಹೇಳಿದ ಹಾಗೆ ಬಾಂಬೆ ಜಯಶ್ರೀ ಹಾಡಿಸ್ಬೇಕು ಸರ್, ಹಾಡಿಸಿ. ಮಂಗ್ಳಿಯವ್ರ ಕೈಲಿ ಹಾಡಿಸ್ಬೇಕು, ಹಾಡಿಸಿ. ವಿಜಯ್ ಪ್ರಕಾಶ್ ಅವರು ಹಾಡಿಸಿ. ಇಷ್ಟೆಲ್ಲ ಸ್ವತಂತ್ರ ಕೊಟ್ಟಿದ್ದಾರೆ. ಆ ಸ್ವತಂತ್ರವನ್ನು ಯಾವುದೇ ಕಾರಣಕ್ಕೂ ದುರ್ಬಳಕೆ ಮಾಡಿಕೊಂಡಿಲ್ಲ. ಹಾಗಾಗಿ ಒಬ್ಬ ನಿರ್ಮಾಪಕನಾಗಿ ನಾನು ಬಹಳ ಪ್ರೀತಿಸುವಂತಹ ವ್ಯಕ್ತಿ, ಜೊತೆಗೆ ಅವರಲ್ಲಿ ಒಬ್ಬ ಒಳ್ಳೆಯ ಸ್ನೇಹಿತನೂ ನಾನು ನೋಡ್ತೀನಿ. ನಾನು ಬಹಳ ಇಷ್ಟಪಡುವಂಥ ವ್ಯಕ್ತಿ ಕೂಡ ಅವರು. ಇಬ್ರಿಗೂ ತುಂಬ ಸರಿಸಮಾನವಾಗಿ ಕಾಲೆಳೆದಿದೆ ಅವರಿಗೆ, ನಮಗೆ. ಹಾಗಾಗಿ ಒಟ್ಟಿಗೆ ಒಂದು ತೊಗೊಂಡ್ರೆ ಒಂದು ಫ್ರೀ, ಈ ಕಾಲು ಹೇಳಿದ್ರೆ ಆ ಕಾಲು ಫ್ರೀ ಅಂತ ಆ ಮಟ್ಟದಲ್ಲಿ ಇಬ್ಬರದ್ದು ಕಾಲು ಎಳೆದಿದೆ. ಹಾಗಾಗಿ ಥ್ಯಾಂಕ್ ಯು ಸೋ ಮಚ್ ಸರ್ ಈ ಅವಕಾಶಕ್ಕೆ. ಆ್ಯಂಡ್ ಮೂಲತಃ ರಾಜು ಹೇಳಿದಾಗೆ ನಾವು ರಂಗಭೂಮಿಯವರಾಗಿರೋದ್ರಿಂದ ಒಂದೊಳ್ಳೆ ಕತೆ ಬೇಕು ಅಂತ ನನ್ನ ಸ್ನೇಹಿತನ ಕೇಳಿದೆ. ಹೊರತಾಗಿರೋದೇನಾದ್ರು ಮಾಡೋಣ ಬದಿ, ಸುಮ್ಮನೆ ಅದದೇ ಲವ್ ಸ್ಟೋರಿ ಆಗಲಿ ಹೊಡೆದಾಟದಾಗಲಿ ನಮಗೆ ಬರೋಲ್ಲ, ಯಾಕೆ ಬೇಕು ಅವೆಲ್ಲ ಮಾಡೋಣ ಅಂತಂದ್ರೆ. ನನ್ನ ಹತ್ರ ಒಂದು ಒಳ್ಳೆ ಸಬ್ಜೆಕ್ಟ್ ಇದೆ ಮಾಡೋದು, ತುಂಬ ಸ್ಕ್ರಾಚಲ್ಲೇ ಇತ್ತದು, ಇಷ್ಟು ಅದನ್ನು. ಆ ಸಮಯದಲ್ಲಿ ನಾನು ಒಂದು ರಿಯಾಲಿಟಿ ಶೋ ಮಾಡ್ತಾ ಇದ್ದಾಗ ಚಂದನ್ ಅವ್ರನ್ನ ಭೇಟಿಯಾದಾಗ ನನಗೆ ಚಂದನ್ ಚೆನ್ನಾಗಿ ಕಾಣಬಹುದಲ್ಲ ಇದಕ್ಕೆ ಅಂತಂದಾಗ, ಅದು ಅಂದರೆ ನನ್ನ ಸ್ನೇಹಿತನಾಗಿ ಒಬ್ಬ ಬರಹಗಾರನಾಗಿ ಬರಲಿಲ್ಲ ಮಾತು, ಒಂಚೂರು ಬೇರೆ ಥರ ಕಾಣಬೇಕಲ್ಲ ಅವರು ಅಂತ. ಆಗ ಈ ಥರ ಸ್ಟೈಲಲ್ಲಿ ಇರಲಿಲ್ಲ ಚಂದನ್ನು, ಬಹಳ ಸರಳವಾಗಿದ್ದರು. ಆ ಸರಳತೆ ನಮ್ಗೆ ತುಂಬ ಚೆನ್ನಾಗಿತ್ತು. ಒಂಚೂರು ಏನೋ ಟ್ರೈ ಮಾಡ್ಬೋದಾ ಅಂತ ಕೇಳಿದಾಗ ಅದಕ್ಕೆ ಅದರದ್ದೇ ಆದ ಒಂಚೂರು ರೂಪರೇಷೆಗಳನ್ನು ಸೇರಿಸಿ ಮಾಡ್ಕೊಂಬಂದಂತಹ ಸಿನಿಮಾ. ರಾಜ್ಗುರು ಹೊಸಕೋಟೆಯವ್ರಿಗೆ ಕೃತಜ್ಞತೆ, ತುಂಬ ಚೆನ್ನಾಗಿರುವಂಥ ಕತೆ ಕೊಟ್ಟಿದ್ದಾರೆ ಬದುಕಿಗೆ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ಅದರ ನಂತರ ನನ್ನ ಸ್ನೇಹಿತರು ಒಬ್ಬರು ಪ್ರವೀಣ್ ಅವ್ರನ್ನ ನಾನು ಅಣ್ಣ ಅಂತ ಕರಿತೀನಿ. ಹಾಗಾಗಿ ಸಂಗೀತದ ದ್ವಯರು ಬಹಳ ಚೆನ್ನಾಗಿರುವಂತಹ ಸಂಗೀತವನ್ನು ಮಾಡಿದ್ದಾರೆ. ನಾನು ಕೇಳಿದಾಗೆಲ್ಲ ಪಾಪ ಹಿಂಸೆ ಪಡ್ಕೊಂಡು ಅದು ತಿರುಗಿಸೋಣ ಅದು ಚೇಂಜ್ ಮಾಡೋಣ ಅಂತ ಪಾಪ ಅವ್ರಿಗೂ ತುಂಬ ಹಿಂಸೆ ಕೊಟ್ಟಿದ್ದೀನಿ. ಅದಕ್ಕೂ ಎಲ್ಲವನ್ನು ಮೀರಿ ಮಾಡೋಣ ಅಂಥೇಳಿ ಸಮಯ ತಗೊಂಡದನ್ನು ಮಾಡಿದರೆ. ಸೊ ಥ್ಯಾಂಕ್ ಯು ಸೋ ಮಚ್ ಇಬ್ರಿಗೂ. ಸಹಕಲಾವಿದರು ಅಂದರೆ ನಮ್ಮನ್ನು ಸಹಕಲಾವಿದರ ಪೈಕಿಗೆ ಸೇರ್ತಾರೆ. ನಾನು ತುಂಬ ಮುಖ್ಯವಾಗಿ ಸಹಕಲಾವಿದರ ಪೈಕಿಗೆ ಸೇರೋನು, ಅಥವಾ ಸಪೋರ್ಟಿಂಗ್ ಆರ್ಟಿಸ್ಟ್ ಅಂತೀವ, ಅಥವಾ ಆ ವರ್ಗಕ್ಕೆ ಸೇರುವಂಥವನು ಆದ್ದರಿಂದ ನನಗೆ ಅವರ ಒಂದು ಕೆಲಸಗಳು ಭಾಳ ಮುಖ್ಯ ಆಗುತ್ತೆ. ಮಂಜು ಪಾವಗಡ ಬರ್ತೀನಿ ಅಂತಂದ್ರೆ ಏನು ಹೇಳೋಣ ಅಂತಂದ ಬಂದ ತಕ್ಷಣ ಗಗ್ಗರ ಧ್ವನಿನಲ್ಲಿ, ಹ್ಞೂ ಅಣ್ಣ ಇದು ಹಿಂಗೆ ಮಾಡ್ಬೇಕಣ್ಣ, ಹಿಂಗೆ ಆಗುತ್ತಾ, ಓಕೆ ನಾನು ಹಿಂಗೆ ಅಂತದೆ, ಸಾಕದಾಗೈತ ಕಣ ಮಾಡೋಣ ಅಂತಂದ ಒಂದು ರೌಂಡು. ಸರಿ ಆಯ್ತಪ್ಪ, ಹಿಂಗೆ ಆಯಿತು ಅಂತಂದೆ. ಮಾಂತೇಶ ಹೇಳಣ್ಣ ಅಂತ ಅವನು ಬೇರೆ ಥರ, ಇನ್ನು ಅವ್ನ ಪಕ್ಕ ಇರೋನು ಕೆಳಗಡೆ ವಾಯ್ಸಲ್ಲಿ ಮಾತಾಡ್ತಾನೆ, ಹೇಳಿ ಅಂತನವನು. ಸೊ ಬರೀ ನಿಮ್ಗೆ ಸಿಕ್ಕಿದವ್ರಲ್ಲ ಇಂಥವ್ರೇನೆ, ಅದಕ್ಕೆ ಸಿನಿಮಾದಲ್ಲೂ ಹಾಕೊಂಡ್ಬಿಟ್ಟಿನಿ, ಇಲ್ಲೋಲ್ಲ ಇಂಥವೇನೆ, ನಾನು ಏನು ಮಾಡಲಿ ಅಂತ. ಸೊ ಪ್ರತಿಯೊಂದು ಇದರಲ್ಲೂ ಒಬ್ಬೊಬ್ಬರು ಒಂದೊಂದೊಂದು ಥರ ಬರ್ತಾ ಹೋಗ್ತಾರೆ. ರಜನಿಕಾಂತ್ ನಟನ, ಅವನು ಕೂಡ ಅತ್ಯದ್ಭುತವಾಗಿ ಅಭಿನಯಿಸ್ತಾರೆ. ಆ್ಯಂಡ್ ಮಂಡ್ಯ ರಮೇಶ್ ಅವರು ಏನು ಬೇಕು ಗೆಳೆಯ ಹೇಳ ಅಂತಂದರು. ಅದೊಂದು ಪ್ರತ್ಯೇಕವಾದಂತಹ ಅತ್ಯದ್ಭುತ ನಟ ಸಾಲಿಗೆ ಸೇರುವಂಥ ವ್ಯಕ್ತಿ. ಜೊತೆಗೆ ಡಾಕ್ಟರ್ ತಾರಾ ಅನುರಾಧ ಅವರು ಬರ್ತಾರೆ. ಅವರೊಂದು ಅತ್ಯದ್ಭುತವಾದ ಕ್ಯಾರೆಕ್ಟರ್ ಮಾಡಿದ್ರು. ಮಗ ನಾನು ಈ ಥರದೊಂದು ಮಾಡಿಲ್ಲಕ್ಕಂತ ನಾನು ಇದ್ರಿಗೆ ಈ ಥರ ಒಂದು ಸಿನಿಮಾ ನಾನು ಅಂತಂದಿದ್ರು. ಇವಾಗ ನಾವೇನೇ ಹೇಳಿದ್ರು ಸಿನಿಮಾ ಪರವಾಗಿ ಮಾತಾಡ್ತೀವಿ, ಅತಿಶಯೋಕ್ತಿ ಅಂತ ಅನಿಸುತ್ತೆ, ಬಟ್ ಅವ್ರು ಹೇಳಿರೋದನ್ನು ಪ್ರಸ್ತಾಪ ಮಾಡ್ತಾ ಇದ್ದೀನಿ. ಬಟ್ ಅವ್ರು ಈ ಥರ ಕ್ಯಾರೆಕ್ಟ್ರು ಒಂದು ವಿಶೇಷ ರೀತಿಯಲ್ಲಿ ಕಂಡು ಯಾವ ಸಿನಿಮಾನು ಮಾಡ್ದಂಗೆ ನಾನಂತೂ ಕಂಡಿಲ್ಲ. ದತ್ತಣ್ಣ ಬಂದರು, ಒಂದು ದಿವಸ ಬರಬೇಕು ಸರ್ ನೀವು ಅಂತ ಹೇಳಿದಾಗ ಏನು ಮಾಡಬೇಕು ಅಂತಂದರು. ಹಿಂಗೆ ಮಾಡಬೇಕು ಅಂತಂದೆ. ಚೆನ್ನಾಗಿದೆ ಕಣಯ್ಯ, ಯಾವಾಗ ರಿಲೀಸ್ ಮಾಡ್ತೀಯಾ ಅಂತಂದರು. ಸದ್ಯದಲ್ಲಿ ಮಾಡ್ತೀನಿ ಸರ್ ಅಂತಂದೆ. ಸೊ ಎಲ್ಲರೂ ಬರಬೇಕಾಗಿತ್ತು. ಇವತ್ತು ಕಾರಣಾಂತರಗಳಿಂದ ಅಷ್ಟೂ ಜನ ಶೂಟಿಂಗಲ್ಲಿರೋದ್ರಿಂದ ಸಾಕಷ್ಟು ಕಲಾವಿದರು ಬರೋಕ್ಕಾಗಲಿಲ್ಲ. ಒಂದೇ ಒಂದು ಸೀನಿಗೆ ನನ್ನ ಸ್ನೇಹಿತ ವಿನಯ್ ಶೇಷಾದ್ರಿ ಕೂಡ ಆ್ಯಕ್ಟ್ ಮಾಡಿದ್ದಾನೆ. ಸೊ ಥ್ಯಾಂಕ್ ಯು ಸೋ ಮಚ್. ಚಂದನ್ ಅವರು ಬಂದಾಗ ನನಗೆ ಅನ್ನಿಸ್ತು, ಇವ್ರನ್ನ ಅಂದರೆ ನಿರ್ದೇಶಕನಾಗೂ ಕೂಡ ಅಲ್ಲಿ ನನ್ನ ಸ್ನೇಹಿತನಾಗೂ ಕೂಡ ಅದೇ ಅನ್ನಿಸ್ತು ನನಗೆ, ಏನು ಬದಲಾವಣೆ ಮಾಡ್ಬೋದು ಇವರಲ್ಲಿ ಅಂತ. ಇವರು ಕರಾರುವಕ್ಕಾಗಿ ನನಗೆ ಇವರು ರೆಟ್ರೋ
ಪಾತ್ರಧಾರಿಯಾಗಿ ಕಾಣಿಸ್ತಾ ಇದ್ದಾರೆ. ಆದರೆ ಏನು ಚೇಂಜ್ ಮಾಡ್ಬೋದು ಅಂತಂದರೆ ಒಂದೇ ಒಂದು ಚೇಂಜ್ ಆಗಬೇಕಾಗಿದ್ದು ಆ್ಯಟಿಟ್ಯೂಡ್ ಒಂದೇ ಒಂದು ಬೇಕಾಗಿತ್ತು. ಆ ಆ್ಯಟಿಟ್ಯೂಡಿಗೋಸ್ಕರ ನಾವು ಒಂದು 15ರಿಂದ 20 ದಿವಸ ವರ್ಕ್ಶಾಪ್ ಮಾಡಿದ್ವಿ. ಒಬ್ಬ ಮಾಮೂಲಿಯಾಗಿ ಹೇಗೆ ನಡ್ಕೊಂಬರ್ತಾನೆ ನೀವು ಹಾಗೆ ನಡ್ಕೊಂಬರಬಾರ್ದು. ಒಬ್ಬ ಹೆಂಗೆ ನಡ್ಕೊಂಬರಬಾರ್ದು ಅಂತ ಅನಿಸುತ್ತೆ ನಿಮಗೆ, ಬೇಕಾದ್ರೆ ಹಂಗೆ ನಡ್ಕೊಂಬನ್ನಿ. ಎಲ್ಲ ಪರ್ಮಿಟೇಷನ್ಸ್ ಕಾಂಬಿನೇಷನ್ಸ್ನು ಚೇಂಜ್ ಮಾಡಿ ನೀವು ನೋಡಿದ ಹಾಗೆ ಈಗ ಹೆಂಗೆ ಮಾಡಿದರೆ ಅಟ್ ದ ಮೋಸ್ಟ್ ಬಂದಿರುವಂತಹ ಒಂದು ಪ್ರಶ್ನೆ ನನಗೆ, ತಂದನಿಗೆ ಆ್ಯಕ್ಟಿಂಗ್ ಬರುತ್ತಾ, ಮಾಡ್ತಾರಾ ಅಂತ. ನೋಡಿ ಸರ್ ನಮ್ಮ ಸಿನಿಮಾ ನೋಡಿ ಸರ್ ನೀವು, ಅದೊಂದು ಒಳ್ಳೆ ವರ್ಗಕ್ಕೆ ಸೇರುವಂತಹ ನಟನಾಗ್ತಾನೆ ಆತ ವ್ಯಕ್ತಿ ಖಂಡಿತವಾಗ್ಲೂ. ಅದ್ರ ಬಗ್ಗೆ ಯಾವ ಸಂಶಯನೂ ಬೇಡ ನಿಮಗೆ. ಒಂದು ಒಳ್ಳೆ ನಟನಾಗುವಂತಹ ಎಲ್ಲ ಲಕ್ಷಣಗಳು ಆತನಲ್ಲಿದೆ. ನೋಡಿ ಈ ಸಿನಿಮಾ ನೋಡಿ ಅಂತ ತುಂಬ ಜನಕ್ಕೆ ಹೇಳಿದ್ದೀನಿ. ಹಾಗಾಗಿ ಅವ್ರ ಕಡೆಯವರು ಸಾಕಷ್ಟು ಜನ ಫೋನ್ ಮಾಡ್ತಾರೆ, ಅಣ್ಣನ ಸಿನಿಮಾ ಯಾವಾಗ ರಿಲೀಸು, ಅಣ್ಣನ ಸಿನಿಮಾ ಯಾವಾಗ ರಿಲೀಸು ಅಂತ. ಥ್ಯಾಂಕ್ ಯು ಸೊ ಮಚ್ ಶೆಟ್ರೆ. ನೀವು ಹಿಂಗೆ ಒಪ್ಕೋತೀನಿ ಅಂತಂದ್ರು ಅಥವಾ ನಾನು ಸ್ವಲ್ಪ ಟೈಮ್ ತೊಗೊಂಡು ಯೋಚನೆ ಮಾಡ್ತೀನಿ ಅಂತನೋ, ಬಟ್ ದ ಇಂಟ್ರೆಸ್ಟ್ ಅವ್ರಿಗೆ ಈ ಕತೆ ಮೇಲೆ ಬಂದಂಥ ಇಂಟ್ರೆಸ್ಟು, ರಾಜು ನರೇಟ್ ಮಾಡಿದಾಗ ಏನು ಅನ್ನಿಸ್ತು, ಆಮೇಲೆ ಯಾಕೆ ನಾನೇ ಮಾಡ್ಕೊಂಡು ಪ್ರತಿಯೊಬ್ಬ ನಟನಿಗೂ ಒಬ್ಬ ನಿರ್ದೇಶಕನ ಆಯ್ಕೆ ಮಾಡ್ಕೊಳ್ಳೋಂಥ ಒಂದು ಅವಕಾಶ ಇರುತ್ತೆ. ಸೊ ನೀವು ನನ್ನ ಆಯ್ಕೆ ಮಾಡ್ಕೊಂಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ, ಚೆನ್ನಾಗಿ ಕುಟ್ಟಿಗೆ ನಾನು ಬಹಳ ಪ್ರಶಂಸೆ ಮಾಡ್ತೀನಿ ಹುಡುಗಿನ. ತುಂಬ ಒಳ್ಳೆ ನಟಿ. ಅದೇ ನಾನು ಸ್ವಾರ್ಥದಲ್ಲೇ ಹೇಳ್ತೀನಿ, ನಮ್ಮ ಸಿನಿಮಾದಲ್ಲಿ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾಳೆ ಅಂತ. ಹಾಗಾಗಿ ಇದು ಅವಳಿಗೆ ಬಹಳ ನಿರಂತರವಾಗಿ ಅವಕಾಶಗಳು ಬರ್ತಾ ಹೋಗಲಿ ಅಂತ ನಾನು ಭಗವಂತನಲ್ಲಿ ಕೇಳ್ಕೊಳ್ತಾ, ಒಂದಂತೂ ಸತ್ಯ, ಅತಿ ಹೆಚ್ಚು ಕಾಲ ಎಳೆದಿದೆ, ಇನ್ನು ಕಾಲ ಎಳ್ಕೊಳ್ಳೋದು ಬೇಡ, ಒಳ್ಳೆಯ ಸಮಯ ಬಂದಿದೆ ಅಂತ ಅನ್ನೋ ಒಂದು ನಂಬಿಕೆಯಲ್ಲಿ ಈ ಸಿನಿಮಾನ ನಿಮ್ಮ ಮಡಿಲಿಗೆ ಹಾಕ್ತಾ ಇದ್ದೀವಿ. ದಯವಿಟ್ಟು ನೋಡಿ.